ರನ್ಯಾರಾವ್ ಪ್ರಕರಣದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಆಕಾಂಕ್ಷಿಗಳಾಗಿದ್ದರು. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಯೋಗೇಶ್ವರ್ದು ಸೆಟಲ್ಮೆಂಟ್ ಆಯಿತು. ಅದೇ ರೀತಿ ನಂದು ಸೆಟಲ್ಮೆಂಟ್ ಆಯಿತು. ಈಗ ಮೋಸ್ಟ್ಲಿ ಇನ್ಯಾರ್ದೋ ಸೆಟಲ್ಮೆಂಟ್ ಆಗೈತೆ ಅಂತ ನಾನು ಕೇಳ್ಪಡ್ತಾ ಇದ್ದೀನಿ. ಅದು ಯಾವ ರೀತಿ ಸೆಟಲ್ಮೆಂಟ್ ಮಾಡಿದಾರೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕಾಯ್ದು ನೋಡೋಣ. ಯಾರು ಅಡ್ಡ ಬಂದರೆ ಅವ್ರಿಗೆ ಸೆಟಲ್ಮೆಂಟ್ ಮಾಡ್ತಾರೆ. ಈಗ ನಂದು ಸೆಟಲ್ಮೆಂಟ್ ಆಗಿದೆಯಾ? ಯೋಗೇಶ್ವರ್ ಸೆಟಲ್ಮೆಂಟ್ ಆಯಿತಾ? ರೇವಣ್ಣನ ಸೆಟಲ್ಮೆಂಟ್ ಆಯಿತಾ? ರಮೇಶ್ ಜಾರಕಿಹೊಳಿ ಸೆಟಲ್ಮೆಂಟ್ ಆಯಿತಾ? ಈಗ ಯಾರು ಇದ್ದಾರೆ ಇವಾಗ ಮೋಸ್ಟ್ಲಿ ಅವ್ರದ್ದೇನೋ ಸೆಟಲ್ಮೆಂಟ್ಗೆ ಆಗಿರಬೇಕು. ಒಟ್ಟಿನೊಳಗೆ ಸೆಟಲ್ಮೆಂಟ್ ಆಗತ್ತೆ. ಅದು ಸೆಟಲ್ಮೆಂಟ್ ಆದಮೇಲೆ ಇವಾಗ ನಮ್ಗೆ ಆದಮೇಲೆ ಗೊತ್ತಾಯಿತು. ನನಗೂ ಗೊತ್ತಿರಲಿಲ್ಲ. ಎಲ್ಲರದ್ದು ಆದಮೇಲೆ ಗೊತ್ತಾಗೋದು. ಇವಾಗ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಕಾಯ್ದು ನೋಡೋಣ ಯಾರಿಗೆ ಸೆಟಲ್ಮೆಂಟ್ ಆಗೈತೆ ಅಂತ. ಯಾಕಂದರೆ ಇಬ್ಬರು ಸಚಿವರು ಅಂತ ಹೇಳಿದ್ರಲ್ಲ, ಆ ಇಬ್ಬರು ಸಚಿವ್ರಿಗೆ ಯಾವ ರೀತಿ ಸೆಟಲ್ಮೆಂಟ್ ಕಾಯ್ದು ನೋಡೋಣ. ನೋಡಿ, ಡಿನ್ನರ್ ಮೀಟಿಂಗ್ ಹೋಗೋದು ಬಿಡೋದು ಅದು ಅವ್ರವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಒಟ್ಟಿನಲ್ಲಿ ಯಾರಿಗೋ ಸಚಿವರಿಗಂತೂ ಸೆಟಲ್ಮೆಂಟ್ ಅಂತೂ ಆಗುತ್ತೆ. ಕಾಯ್ದು ನೋಡೋಣ. ನಾನು ಕಾಯ್ದು ನೋಡ್ತೀನಿ.